ಹಲೋ, ಹಾಯ್, ನಮಸ್ತೆ. ನಮ್ಮ ಕುಂದಾಪುರ ಕೈ ರುಚಿಗೆ ಸ್ವಾಗತ ಕೋರ್ತಾ ಇವತ್ತೊಂದು ಪಾಲಕ್ ಸೊಪ್ಪಿನ ಸಾಂಬಾರು ಮಾಡಿ ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ, ಮಾಡೋದು ಈಸಿ. ಒಂದು ಅರ್ಧ ಕಪ್ ಬೇಳೆ ಬೇಯಿಸಿ ಇಟ್ಕೊತೀನಿ. ಬೇಳೆನ ಬೇಯಕ್ಕೆ ಹಾಕ್ತಿದ್ದೀನಿ. ಅದ್ರ ಜೊತೆಗೆ ಟೊಮೆಟೊ ಹಚ್ಚಿ ಇಟ್ಕೊಂಡಿದ್ದೀನಿ, ಈರುಳ್ಳಿ ಹಚ್ಚಿ ಇಟ್ಕೊಂಡಿದ್ದೀನಿ, ಪಾಲಕ್ ಸೊಪ್ಪು ತೊಳೆದು ಅದನ್ನು ಸಹ ಹಚ್ಚಿ ಇಟ್ಕೊಂಡಿದ್ದೀನಿ, ಬೆಳ್ಳುಳ್ಳಿ ಒಂದು 7-8 ಬಿಡಿಸಿ ಇಟ್ಕೊಂಡಿದ್ದೀನಿ. ಎಲ್ಲ ಒಟ್ಟಿಗೆ ಕುಕ್ಕರಿಗೆ ಹಾಕೋದು. ಒಂದು ಈರುಳ್ಳಿ ಹಚ್ಚಿ ಇಟ್ಕೊಂಡಿದ್ದೀನಿ, ಈರುಳ್ಳಿ, ಬೆಳ್ಳುಳ್ಳಿ, ಆಮೇಲೆ 2 ಟೊಮೆಟೊನು ಹಚ್ಚಿ ಇಟ್ಕೊಂಡಿದ್ದೀನಿ. 2 ಟೊಮೆಟೊ ತುಂಬ ಚೆನ್ನಾಗಿರುತ್ತೆ. ಪಾಲಕ್ಕಲ್ಲಿ ಎಷ್ಟೊಂದು ಥರ ಮಾಡ್ಬೋದು, ಆದರೆ ಈ ಥರ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅದಕ್ಕೆ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಒಂದು ಸತಿ ಮಾಡಿ ನೋಡಿ. ಅರಿಶಿನ ಪುಡಿ ಎಲ್ಲ ಅದಕ್ಕೆ ಹಾಕ್ಬಿಡೋದು. ಕೊನೆಯಲ್ಲಿ ಪಾಲಕ್ ಸೊಪ್ಪು ಹಾಕೋದು, ಸ್ವಲ್ಪ ಎಣ್ಣೆ ಹಾಕೋದು. ಅರಿಶಿನ ಪುಡಿ ಮತ್ತು ಎಣ್ಣೆ ಹಾಕ್ತೀವಿ ಬೇಳೆ ಬೇಯುವಾಗ. ಯಾವಾಗಲೂ ಸ್ವಲ್ಪ ನೀರು ಹಾಕಿಬಿಟ್ಟು ಅದು ಬೇಯಕ್ಕೆ ಎಷ್ಟು ನೀರು ಬೇಕೋ ಅಷ್ಟೇ, ತುಂಬ ಜಾಸ್ತಿ ಹಾಕಬಾರ್ದು. ಹಾಗೆ ಪಾಲಕ್ ಸೊಪ್ಪು ಸಹ ತೊಳೆದು ಹಚ್ಚಿ ಇಟ್ಕೊಂಡಿದ್ನಲ್ಲ, ಇದ್ರ ಜೊತೆನೇ ಹಾಕ್ತೀನಿ. ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಪಾಲಕ್ ಸೊಪ್ಪು ಚಿಕ್ಕದಾಗಿ ಹಚ್ಕೊಂಡು, ತುಂಬ ಚೆನ್ನಾಗಿದೆ, ಫ್ರೆಶ್ ಆಗಿದೆ. ಪಾಲಕ್ ಸೊಪ್ಪು ತುಂಬ ಒಳ್ಳೆಯದು ಹಿಮೋಗ್ಲೋಬಿನಿಗೆ, ಎಲ್ಲದಕ್ಕೂ. ವಾರಕ್ಕೊಂದು 2 ಸರ್ತಿ 3 ಸರ್ತಿ ತಿಂದ್ರೂ ಒಳ್ಳೆಯದು, ಅಷ್ಟು ಚೆನ್ನಾಗಿರುತ್ತೆ ಮಾತ್ರ ಆರೋಗ್ಯಕ್ಕೆ. ಇವಾಗ ಏನಿಲ್ಲ, ಎಲ್ಲ ಮುಚ್ಚಿ 2 ಸೀಟಿ ಹಾಕ್ತೀನಿ, 2 ಅಥವಾ 3 ಸೀಟಿ ಹಾಕ್ತೀನಿ. ಎಲ್ಲ ಬೆಂದೋಗುತ್ತೆ. ಅಷ್ಟೊತ್ತಿನ ತನಕ ನಾನೊಂದು ಮಸಾಲ ರೆಡಿ ಮಾಡ್ಕೊತೀನಿ. ಏನಿಲ್ಲ, ಸಿಂಪಲ್. 1/4 ಕಪ್ ತೆಂಗಿನಕಾಯಿ ಹಾಕ್ಕೊಳ್ಳೋದು. ನಾವು ಮನೆಯಲ್ಲೇ ಮಾಡಿರುವಂಥ ಸಾಂಬಾರು ಪುಡಿ ಇತ್ತಲ್ಲ, ಅದನ್ನು ಹಾಕೋದು. ನೈಸಾಗಿ ರುಬ್ಕೊಂಡು ಬರ್ತೀನಿ. ನೋಡಿ, ಸ್ವಲ್ಪ ನೀರು ಹಾಕ್ಬಿಟ್ಟು ನೈಸಾಗಿ ರುಬ್ಬಿ ಆಮೇಲೆ ನೋಡಿ ಕುಕ್ಕರ್ ಬಾಯಿ ತೆಗಿತೀನಿ. ಸಾಫ್ಟಾಗಿ ಬೆಂದಿದೆ. ಬೆಳ್ಳುಳ್ಳಿ, ಈರುಳ್ಳಿ, ಟೊಮೆಟೊ ಎಲ್ಲ ತುಂಬ ಚೆನ್ನಾಗಿ ಬೆಳೆದಿದೆ ನೋಡಿ. ಇವಾಗ ಏನು ಮಾಡ್ತಿರೋದು, ಅದರಲ್ಲಿ ಇದು ಮಸಿಬೇಕು. ಇದು ಮಸಿಯೋಕ್ಕಾಗಲ್ಲ ಹೀಗಿದ್ದರೆ, ಅದಕ್ಕೆ ಸ್ವಲ್ಪ ನೀರನ್ನು ತಗೊತೀನಿ. ಆ ಬೇಯಿಸಿರೋ ನೀರನ್ನು ಒಂದು ಪಾತ್ರೆಗೆ ತೆಗೆದು ಇಟ್ಕೊಂಡ್ರೆ ನೀಟಾಗಿ ಅದನ್ನು ಮಸಿಬೋದು, ಇಲ್ಲಾಂದರೆ ಅದು ಸಿಗೋದಿಲ್ಲ. ಇವಾಗ ಎಷ್ಟು ಚೆನ್ನಾಗಿರುತ್ತೆ ನೋಡಿ, ಇಷ್ಟು ತೆಗೆದು ಇಟ್ಕೊಂಡಿದ್ದೀನಿ. ಇವಾಗ ಒಂದು ಮಸಿಯೋ ಸಹಾಯದಿಂದ ಅದೆಲ್ಲ ಮಸಿತೀನಿ. ಮಿಕ್ಸಿಗೆ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ ಫ್ರೆಂಡ್, ನಿಮ್ಮ ಕೈಯಲ್ಲೇ ಮಸಿಬೇಕು. ಮಸಿಯೋ ಕೋಲಿದೆ ಅಥವಾ ಯಾವುದೋ ಒಂದು ಇರುತ್ತಲ್ಲ, ಅದರಿಂದ ಈ ಥರ ಮ್ಯಾಶ್ ಮಾಡಬೇಕು. ತುಂಬ ಚೆನ್ನಾಗಿರುತ್ತೆ. ಮ್ಯಾಶ್ ಮಾಡಿ ಅದು ಗ್ರೇವಿ ಥರ ಬರುತ್ತೆ. ಸೊಪ್ಪುಗಳೆಲ್ಲ ಸ್ವಲ್ಪ ಹಾಗೆ ಇರುತ್ತೆ. ಬೆಂದಿರೋ ಬೆಳ್ಳುಳ್ಳಿ, ಟೊಮೆಟೊ ಅದೆಲ್ಲ ಫುಲ್ ನೈಸಾಗಿ ಲಿಕ್ವಿಡ್ ಥರ ಆಗುತ್ತೆ. ಆವಾಗ ಟೇಸ್ಟು ಡಿಫ್ರೆಂಟಾಗಿರುತ್ತೆ. ನೀವು ಒಂದು ಸರ್ತಿ ಮಾಡಿ ನೋಡಿ. ನಿಮಗಿಷ್ಟ ಆದರೆ ಮಾಡಿ ನೋಡಿ, ಇಲ್ಲಾಂದರೆ ಒಂದು ಕಮೆಂಟ್ ಹಾಕಿ. ಇದಕ್ಕೆ ನಾನೀಗ ಉಪ್ಪು ಹಾಕಿಬಿಟ್ಟು ರುಬ್ಬಿದ್ನಲ್ಲ ಆ ಮಸಾಲ ಹಾಕ್ತೀನಿ. ತುಂಬ ಸಿಂಪಲ್ಲು. ಒಬ್ಬೊಬ್ಬರು ಪಾಲಕ್ ಸೊಪ್ಪು ಹುರಿದ್ಬಿಟ್ಟು ಮಾಡ್ತಾರೆ, ನಾನು ಈ ಥರ ಮಾಡ್ತಿದ್ದೀನಿ ನೋಡಿ. ಎಷ್ಟು ಬೇಕೋ ಅಷ್ಟು ನೀರು ಹಾಕಿಬಿಟ್ಟು ಒಂದು ಹದನಾಗಿ ಕುದಿಸ್ಬೇಕು. ಆಯ್ತು, ಕುದೀತಾ ಇದೆ, ಗಮ್ಮಂತ ಇದೆ. ಅದಕ್ಕೊಂದು ಚಿಕ್ಕ ಒಗ್ಗರಣೆ ಹಾಕೋಣ. ಮತ್ತು ಮುಂಚೆ ಏನು ಎಣ್ಣೆ ಹಾಕಲ್ಲ, ಹಾಗೆ ಸ್ವಲ್ಪ 1-2 ಚಮಚ ಎಣ್ಣೆ ಹಾಕ್ಕೊಂಡು, ಒಗ್ಗರಣೆಗೂ ಸಿಂಪಲ್ಲು, ಏನು ಜಾಸ್ತಿ ಏನು ಹಾಕಾಳು ಇದ್ದಲ್ಲಿ ಏನೂ ಬೇಡ. ಸಾಸಿವೆ ಒಂದು ಅರ್ಧ ಚಮಚ ಹಾಕಿಬಿಟ್ಟು, ಯಾವುದು ಸಾಸಿವೆ ಹಾಗೆ ಪಟ ಅಂತ ಇದೆ, ಘಮ ಬರ್ತಾಯಿದೆ. ಇವಾಗ ನಾವು ಬ್ಯಾಡಗಿ ಮೆಣಸಿನ ತುಂಡು ಮಾಡಿ ಇಟ್ಕೊಂಡಿದ್ದೀವಿ. ಯಾವ ಒಗ್ಗರಣೆಗಾದರೂ ಒಂದು 10 ಹೆಸರು ಕರಿಬೇವು, 4-5 ಹೆಸರು ಹಾಕಿದರೂ ಸಾಕು. ಸೊಪ್ಪು ಸಾರಿಗೆ ತುಂಬ ಕರಿಬೇವು ಬೇಡ. ಇವಾಗ ಇದು ಹಿಂಗೆ ಹಾಕ್ಬಿಡ್ತೀನಿ. ಹಿಂಗೆ ಹಾಕ್ಬಿಟ್ರೆ ಎಲ್ಲ ಚೆನ್ನಾಗಿ ಅದು ಎಣ್ಣೆಯಲ್ಲೇ ಸ್ವಲ್ಪ ಆಫ್ ಮಾಡಿಕೊಂಡ್ರೆ ಸಾಕು, ಅಲ್ಲಿ ಎಣ್ಣೆಯಲ್ಲೇ ಫ್ರೈ ಆಗುತ್ತೆ. ಹಾಗೆ ಇದು ಇವಾಗ ಸಾರನ್ನ ಆಫ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಬಿಸಿ ಒಗ್ಗರಣೆನ ಸಾಂಬಾರು ಜೊತೆ ಹಾಕಿ ಒಂದು ಅರ್ಧ ಗಂಟೆ ಮುಚ್ಚಿಡಬೇಕು. ಇವಾಗ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಅರ್ಧ ಗಂಟೆ 10 ನಿಮಿಷ 15 ನಿಮಿಷ ಆದರೂ ಮುಚ್ಚಿ ಇಟ್ಟರೆ ಆ ಪರಿಮಳ ಎಲ್ಲ ಒಳಗಡೆ ಇರುತ್ತೆ. ಮತ್ತೆ ಸಿಗ್ತೀನಿ ಇನ್ನೊಂದು ಒಳ್ಳೆಯ ವೀಡಿಯೋದೊಂದಿಗೆ.
ಇನ್ನೊಂದು ಒಳ್ಳೆಯ ರೆಸಿಪಿಯೊಂದಿಗೆ ಬರ್ತಾ ಇದ್ದೀನಿ. ಹಾಗೆ ಎಲ್ಲ ವಿಡಿಯೋ ನೋಡ್ತಾ ಕಮೆಂಟ್ ಮಾಡ್ತಾಯಿರಿ.